ಲೋಕಸಭಾ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಅಗ್ನಿವೀರ್ ಯೋಜನೆ ಅಂದರೆ ಸೈನ್ಯದ ಯೋಜನೆಯನ್ನು ಕಾಂಗ್ರೆಸ್ ರದ್ದು ಮಾಡ್ತೀವಿ ಎಂದಿದ್ದಾರೆ. ಅದಕ್ಕೆ ಅವರು ಟೀಕೆ ಮಾಡ್ತಿರೋದು ಎಲ್ಲ ಮಾಡಿದ್ದಕ್ಕೆ ಆಯೋಗ ಹೇಳಿತ್ತು ಅದನ್ನೆಲ್ಲ ಬಳಸಬೇಡಿ ನೀವು ಅಗ್ನಿವೀರ್ನ, ಅದನ್ನು ರಾಜಕೀಯಗೊಳಿಸಬಾರ್ದು ಅಂತ. ಅದಕ್ಕೆ ಕಾಂಗ್ರೆಸ್ ಹೇಗೆ ಅದನ್ನು ರಾಜಕೀಯಗೊಳಿಸೋದು ಅಂತ ಹೇಳ್ತೀರಿ, ಹೆಂಗೆ ನೀವು ನಿರ್ದೇಶನ ಕೊಡ್ತೀರಿ, ನಿಮ್ಮ ನಿರ್ದೇಶನನೇ ತಪ್ಪು ಅಂತ ಚಿದಂಬರಂ ಅವರ ವ್ಯಾಖ್ಯಾನ. ಸರ್ಕಾರದ ನೀತಿ ಟೀಕಿಸೋದು ನಮ್ಮ ಹಕ್ಕು, ಅಗ್ನಿಪಥ ಯೋಜನೆಯನ್ನು ಸೇನೆಯೇ ವಿರೋಧಿಸಿದೆ ಅಂತ. ಸೇನೆಯೇ ವಿರೋಧಿಸಿದೆಯಾ ಗೊತ್ತಿಲ್ಲ ನನಗೆ, ಚಿದಂಬರಂಗೆ ಎಲ್ಲಿದೆಯೋ ಆ ಮಾಹಿತಿ ಗೊತ್ತಿಲ್ಲ, ಐ ಹ್ಯಾವ್ ನೋ ಐಡಿಯಾ. ಹೀಗಿರುವ ಅಗ್ನಿಪಥ ಯೋಜನೆ ಟೀಕಿಸುವುದು ಪಾಲಿಟಿಕ್ಸ್ ಆಗುತ್ತಾ ಅಂತೆಲ್ಲ ಅವರೆಲ್ಲ ಹೇಳಿದ್ದಾರೆ. ಇಟ್ಸ್ ಆಲ್ ರೈಟ್, ಸೇನೆಯಲ್ಲಿ ಯಾರೋ ಒಂದು 4 ಜನ ವಿರೋಧ ಮಾಡಿರ್ಬೋದೇನೋ, ನನಗೆ ಗೊತ್ತಿಲ್ಲ. ಮಾಡ್ತಷ್ಟೇ ಎಂಟೈರ್ ಸೇನೆ ಮಾಡ್ತು ಅಂತಲ್ಲ. ಈಗ ಯಾವುದೋ ಒಂದು ಏರ್ ಇಂಡಿಯಾನ ಪ್ರೈವೇಟೈಸ್ ಮಾಡಬೇಕು ಅಂದ್ರೆ ಒಳಗಡೆ ಇದ್ದವ್ರು 8 ಜನ ವಿರೋಧ ಮಾಡಿದ್ರು. ಹಂಗಂಬಿಟ್ಟು ಎಲ್ಲ ವಿರೋಧ ಮಾಡಿದ್ರು ಮಾಡಲಿಲ್ವಾ ನೀವೀಗ? ಕೆಲವರ ವಿರೋಧನೇ ವಿರೋಧ. ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಅದೇ ತಾನೆ. ಇಟ್ಸ್ ಆಲ್ ರೈಟ್. ತಾಂತ್ರಿಕವಾಗಿ ಅದು ರಾಜಕಾರಣ ಆಗ್ಲಿಕ್ಕಿಲ್ಲ, ಕರೆಕ್ಟ್. ಅದು ಆಯೋಗ ಹೇಳೋ ಥರ ಅದು ರಾಜಕಾರಣ ಆಗ್ಲಿಕ್ಕಿಲ್ಲ ಟೆಕ್ನಿಕಲಿ. ಆದರೆ ದೇಶದ ಹಿತದೃಷ್ಟಿಯಿಂದ ಇಂತಹ ಸ್ಕೀಮ್ಗಳನ್ನು ಅಥವಾ ಯೋಧರ ಆತ್ಮಸ್ಥೈರ್ಯವನ್ನು ಕುಂದಿಸೋದು ಅಥವಾ ಅದಕ್ಕೆ ಘಾಸಿ ಆಗುವಂಥದ್ದು ಅಥವಾ ನಮ್ಮ ಸೇನಾಪಡೆಗಳ ಶಕ್ತಿಯನ್ನು ಈ ಕಡಿಮೆ ಮಾಡುವಂತಹ ರಾಜಕಾರಣವನ್ನು ರಾಜಕೀಯ ಪಕ್ಷಗಳು ಅವಾಯ್ಡ್ ಮಾಡಬೇಕು. ಅದಕ್ಕೆ ಬೇರೆ ಯಾವ್ದಾದ್ರು ಮಾರ್ಗದಲ್ಲಿ ನೀವು ಚರ್ಚೆ ಮಾಡಬೇಕು ಒಳಗಡೆ. ಅದನ್ನ ಅದು ಇಂಗಿಸೋದಲ್ಲ ಅದು. ಸರ್, ಈಗ ಬೇರೆ ಬೇರೆ ದೇಶಗಳಲ್ಲಿ ಕಡ್ಡಾಯ ಸೇವೆಗೆ ಅಥವಾ ಸ್ವಯಂ ಪ್ರೇರಿತ ಸೇವೆಗೆಲ್ಲ ಅವಕಾಶ ಇದಿಲ್ಲ, ಅಲ್ಲೆಲ್ಲೂ ಟೀಕೆ ಬರಲ್ಲ, ಅಲ್ಲಿ ಮಾಡೋದಕ್ಕೆ ಅವಕಾಶ, ಇಲ್ಲಿ ಮಾತ್ರ ಟೀಕೆ. ಎಲ್ಲೂ ನೀವು ಕಡ್ಡಾಯ ಸೇವೆ ಮಾಡಿದ್ರೆ ಟೀಕೆ ಬರಲ್ಲ. ಇವ್ರು ಹೇಳ್ತಿರೋದು ಅವ್ರನ್ನ ಪರ್ಮನೆಂಟ್ಲಿ ಜಾಬ್ಗೆ ತಗೋಬೇಕು ನೀವು ಅಂತ ಸರ್ಕಾರ ಹೇಳ್ತಿರೋದು, ಅಥವಾ ಬಹಳ ಆರ್ಮಿ ಎಕ್ಸ್ಪರ್ಟ್ಸು ಪ್ರಪಂಚದಲ್ಲಿ ಹೇಳ್ತಿರೋದು. ಆರ್ಮಿ ಅಂದರೆ ಅದು 50 ವರ್ಷ 45 ವರ್ಷ ಆದ ನಂತರದ ಯೋಧರು ಇರುವ ಸೈನ್ಯ ಆಗಬಾರದು, ಯೌವನದಲ್ಲಿ ಇರಬೇಕು ಆ ಸೈನ್ಯ ಅಂತ ಬಳಸ್ತಾರೆ, ಬಯಸ್ತಾ ಇದ್ದಾರೆ. ಹಾಗಾಗಿ ಇವ್ರು ಹೇಳ್ತಿರೋದು ಏನು, ಯೌವನದಲ್ಲಿ ಇವ್ರನ್ನ ತಗೊಳ್ಳೋದು, ಅವ್ರಿಗೆ 5 ವರ್ಷನೋ 6 ವರ್ಷನೋ 4 ವರ್ಷ, ಅದಾದ್ಮೇಲೆ ಅವ್ರು 25% ಉಳಿಸ್ಕೋತೀವಿ ಅದೆಷ್ಟೋ ದಿನ, ಅದಾದ್ಮೇಲೆ ಅವ್ರನ್ನ ರಿವರ್ಸ್ ಕಳಿಸ್ತೀವಿ. ಕಳಿಸಿದಾಗ ಅವ್ರಿಗೆ ರಿಸರ್ವೇಶನ್ಸ್ ಕೊಟ್ಟು ಆಯಾ ರಾಜ್ಯಗಳಲ್ಲಿ ಪೊಲೀಸ್ ಪಡೆಗಳು ಅದು ಇದು ಸಿಗತ್ತೆ ಅಂತ ಇವ್ರದ್ದು ವಾದ. ಇದು ಕಾರಣ ಏನು? ಕಾರಣ ಬಹಳ ಸರಳ. ಈ ರೀತಿ ಮಾಡ್ಕೊಂಡು ಹೋದ್ರೆ ನಾಳೆ ಫ್ಯೂಚರ್ನಲ್ಲಿ ಪಿಂಚಣಿ ಮತ್ತಿತರೆ ಇದನ್ನೆಲ್ಲ ಕೊಟ್ಕೊಂಡು ಹೋಗೋದು ಕಷ್ಟ, ಆಗಲ್ಲ ಮಾಡಕ್ಕೆ. ಇದು ಸರ್ಕಾರಿ ನೌಕರಿಗೂ ಅನ್ವಯ ಆಗತ್ತೆ. ನೀವು ಎಲ್ಲವನ್ನೂ ಸರ್ಕಾರಿ ನೌಕರಿ ವೇತನ ಪಿಂಚಣಿ ಇದರೊಳಗಡೆನೆ ಮುಳುಗಿಸ್ಕೊತಾ ಹೋಗ್ತಾ ಇದ್ರೆ ಯು ವಿಲ್ ಬಿ ಲೆಫ್ಟ್ ವಿತ್ ನೋ ಮನಿ. ಈ ಪರಿಸ್ಥಿತಿಯನ್ನ ಕೆಲ ದೇಶಗಳು ಈಗ ಅನುಭವಿಸ್ತಾ ಇವೆ, ಅದರಲ್ಲೂ ಏನು ಅನುಮಾನ ಇಲ್ಲ. ಕೆಲವು ದೇಶಗಳು ಆಲ್ರೆಡಿ ದೇ ಆರ್ ಇನ್ ಸೀರಿಯಸ್ ಟ್ರಬಲ್ ಈ ವಿಚಾರದಲ್ಲಿ. ಯಾಕಂದ್ರೆ ಆ ದೇಶಗಳಿಗೆ ವಯಸ್ಸಾಗ್ತಾ ಇದೆ, ಹಾಗಾಗಿ ಈ ಜನರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಮ್ಮ ದೇಶ ಯಂಗಿತ್ತು, ಹಾಗಾಗಿ ನಮಗೆ ಗೊತ್ತಾಗ್ತಿರಲಿಲ್ಲ ಇಲ್ಲಿವರೆಗೆ, ಮುಂದಕ್ಕೆ ನಮಗೂ ಗೊತ್ತಾಗತ್ತೆ ಸಮಸ್ಯೆಗಳು. ಅದರಲ್ಲೂ ನಮ್ಮ ಆಯಸ್ಸುಗಳು ಹೆಚ್ಚಾದಂಗೆ. ಎಸ್. ಇನ್ನು ಸಾರ್ವತ್ರಿಕ ಚುನಾವಣೆಯ ವಿವಿಧ ಹಂತಗಳಲ್ಲಿ ನಮೂದಾಗ್ತಾ ಇರುವ ಮತದಾನ ಪ್ರಮಾಣವನ್ನು ಚುನಾವಣಾ ಆಯೋಗ ಸಕಾಲಕ್ಕೆ ನೀಡದಿರುವುದಕ್ಕೆ ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾಗ್ತಿದೆ. ಈ ವಿಚಾರವಾಗಿ ಎಡಿಆರ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ಇದಕ್ಕೆ ಕೇಂದ್ರ ಚುನಾವಣಾ ಆಯೋಗ ಸ್ಪಂದಿಸಿದೆ. ಚುನಾವಣೆ ನಡೆಸ್ತಾ ಇರುವಂತಹ ಸಮಯದಲ್ಲಿ ಮತಗಟ್ಟೆವಾರು ಮತದಾನ ಪ್ರಮಾಣವನ್ನು ವೆಬ್ಸೈಟ್ನಲ್ಲಿ ನಮೂದಿಸಿದ್ರೆ ಅದು ಗೊಂದಲ ಸ್ಥಿತಿ ನಿರ್ಮಾಣವಾಗುತ್ತೆ, ಯಾವುದೇ ರೀತಿಯ ಲೋಪ ಆಗಿಲ್ಲ ಅಂತ ಹೇಳಿ. ಬಹಳ ವ್ಯತ್ಯಾಸ ಯಾಕೆ ಬರುತ್ತೆ 4 ದಿನ ಆದ್ಮೇಲೆ ಅಂತ ನನಗೂ ಅರ್ಥ ಆಗ್ತಿಲ್ಲ. ದೇ ಆರ್ ಸೇಯಿಂಗ್ 1.7 crore ವೋಟ್ಸ್ ವ್ಯತ್ಯಾಸ ಬರ್ತಾ ಇದೆ ಅಂತೆಲ್ಲ ಹೇಳ್ತಿದ್ದಾರೆ. ಬಟ್ ಸ್ಟಿಲ್ ನನ್ನ ಪ್ರಕಾರ ಚುನಾವಣಾ ಆಯೋಗಕ್ಕೂ ಅರಿವಿದೆ ಅಂತ ನಾನು ಅನ್ಕೋತೀನಿ. 17C ಫಾರಮ್ನಲ್ಲಿ ಎಂಟ್ರಿ ಆಗಿರುತ್ತೆ, ಅದು ಆಯಾಯ ಮತಗಟ್ಟೆಯ ಆಯಾಯ ರಾಜಕೀಯ ಪಕ್ಷದ ಏಜೆಂಟ್ ಹತ್ರ ಇರುತ್ತದು ಅನ್ನೋದು. ಹಾಗಾಗಿ ನಾಳೆ ಹೆಚ್ಚು ಕಡಿಮೆ ಆದರೆ ಯಾವುದೇ ಪಕ್ಷ ತನ್ನ ಎಲ್ಲ ಏಜೆಂಟ್ಗಳದ್ದು ಪತ್ರಗಳನ್ನು ತಗೊಂಡು ರ್ಯಾಂಡಮ್ ಆಗಿ ಯಾವ್ದಾರು 2-3 ಕಾನ್ಸ್ಟಿಟ್ಯೂನ್ಸಿನ ಚೆಕ್ ಮಾಡ್ಬೋದು ನಂಬರ್ನ. ಯಾಕಂದ್ರೆ ಒಂದು ಕಾಪಿ ಇದ್ರ ಜೊತೆನೆ ಇರುತ್ತೆ, ವೋಟಿಂಗ್ ಮೆಷಿನ್ ಜೊತೆನೆ ಇರುತ್ತದು ಒಂದು, ಇನ್ನು ಉಳಿದಿದ್ದ ಕಾಪಿ ಇಲ್ಲಿರುತ್ತೆ, ಮಾಡಬಹುದು ಅದನ್ನ. ಅದೇನು ತುಂಬಾ ಉಸಿಟ್ಕೊಳಕ್ಕಾಗುವಂತ ದತ್ತಾಂಶ ಅಂತ ನನಗೇನು ಅನ್ನಿಸ್ತಿಲ್ಲ. ಅದು ಅದಕ್ಕೆ ಮುಂಚೆ ಅನುಮಾನ ವ್ಯಕ್ತಪಡಿಸಿದೆ. 6ನೇ ಹಂತದ ಲೋಕಸಭಾ ಚುನಾವಣಾ ಬಹಿರಂಗ ಪ್ರಚಾರಕ್ಕೆ ಇವತ್ತು ತೆರೆ ಬಿದ್ದಿದೆ. ನಾಳೆ ಅಲ್ಲ ನಾಳಿದ್ದು ನಡೆಯುತ್ತೆ. 8 ರಾಜ್ಯಗಳಲ್ಲಿ 58 ಕ್ಷೇತ್ರ, ಅದಾದ್ಮೇಲೆ ಇನ್ನೊಂದು ಉಳ್ಕೊಳ್ಳುತ್ತೆ, ಅದು ಜೂನ್ 1ನೇ ತಾರೀಕು. ಆಲ್ ರೈಟ್. ಪ್ರಧಾನಿ ಮೋದಿ ಪಂಜಾಬಲ್ಲಿ, ಹರಿಯಾಣದಲ್ಲಿ, ಅಮಿತ್ ಶಾ ಉತ್ತರ ಪ್ರದೇಶದಲ್ಲಿ, ಈ ಥರ ಎಲ್ಲರೂ ಅವ್ರವ್ರು ತೋಚು ಜಾಗದಲ್ಲೆಲ್ಲ ಮಾಡಿದ್ದಾರೆ. ಬಂಗಾಳದ ನಂದಿಗ್ರಾಮದಲ್ಲಿ ಒಂದಷ್ಟು ಹಿಂಸಾಚಾರ ನಡೆದಿದೆ. ಬೈಕಲ್ಲಿ ಬಂದ ದುಷ್ಕರ್ಮಿಗಳು ಹಾರಿಸಿದ ಗುಂಡಿಗೆ ಒಬ್ಬ ಮಹಿಳೆ ಬಲಿಯಾಗಿದ್ದಾರೆ. ವಾಹನಗಳಿಗೆಲ್ಲ ಬೆಂಕಿ ಹಾಕಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ಬಂಗಾಳ ಈಸ್ ಯಾಕೋ ಬಿಕಮಿಂಗ್
ಏನು ಅನಾರ್ಕಿ ಸ್ಟೇಟ್ ಥರ ಕಾಣಿಸತ್ತಪ್ಪ ನನಗೆ. ಪೀಸ್ಫುಲ್ ಆಗಿ ಆಗೋಂಗೇ ಇಲ್ವಾ? ಅನಾರ್ಕಿ ಅಲ್ಲ, ಅರಾಜಕತೆ ಅಂತ ಕಾಣತ್ತಪ್ಪ ನನಗೆ. ಪರಿಷತ್ ಚುನಾವಣೆಯಲ್ಲಿ ಬಂಡಾಯ ಎದ್ದವರಿಗೆ ಕಾಂಗ್ರೆಸ್ ಶಾಕ್ ಕೊಟ್ಟಿದೆ. 4 ಕ್ಷೇತ್ರಗಳಲ್ಲಿ ಬಂಡಾಯ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿರುವಂತಹ 5ರನ್ನ ಪಕ್ಷದಿಂದ 6 ವರ್ಷ ಉಚ್ಚಾಟಿಸಿದೆ. ಮತ್ತೊಂದು ಕಡೆ ಬಿಜೆಪಿ ಕೂಡ ಬಂಡಾಯ ಅಭ್ಯರ್ಥಿ ರಘುಪತಿ ಭಟ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಮುಂದಾಗಿದೆ. ಸ್ಪಷ್ಟನೆ ಕೇಳಿ ನೋಟಿಸ್ ಜಾರಿ ಮಾಡಿದೆ. 2 ದಿನದಲ್ಲಿ ಉತ್ತರಿಸೋಕೆ ಸೂಚನೆ ಕೊಟ್ಟಿದೆ. ಈ ಮಧ್ಯೆ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುವ ಚುನಾವಣೆ ಟಿಕೆಟ್ಗಾಗಿ ಕಾಂಗ್ರೆಸ್ನಲ್ಲಿ ಲಾಬಿ ಜೋರಾಗಿದೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ಗೆ ಪರಿಷತ್ ಟಿಕೆಟ್ ನೀಡುವಂತೆ ಒತ್ತಾಯಿಸಿ ಅವರ ಬೆಂಬಲಿಗರು ಸಿಎಂ ಗೃಹ ಕಚೇರಿ ಕೃಷ್ಣ ಮುಂದೆ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ರಮೇಶ್ ಕುಮಾರ್ ಎಂಎಲ್ಸಿ ಮಾಡುವಂತೆ ಸಿಎಂ ಡಿಸಿಎಂಗೆ ಮನವಿ ಮಾಡಿದ್ದಾರೆ. ಅಲ್ ರೈಟ್, ಎಲ್ಲರನ್ನು ಏನ್ ಮಾಡಿದ್ದಾರೆ? ಉಚ್ಚಾಟನೆ ಮಾಡಿದ್ದಾರೆ. 6 ವರ್ಷ ಆಗ್ಬಿಟ್ರಿ ಏನೀಗ? ಆಯ್ತಪ್ಪ, ಉಚ್ಚಾಟನೆ ಆಯ್ತು, ಏನೀಗ? ಇನ್ನೊಂದು ಪಕ್ಷಕ್ಕೆ ಹೋಗ್ತಾರೆ. ಎಲ್ಲೂ ಹೋಗಲ್ಲ. ಅಲ್ಲ, ಹೋಗೋದಾದ್ರೆ ಹೋಗ್ತಾರೆ, ಅದು ಬೇರೆ ವಿಚಾರ. ಇಲ್ದಿದ್ರೆ ಇನ್ನೊಂದು ಚುನಾವಣೆ ಬಂದಾಗ ಯಾರ್ಯಾರು ಉಚ್ಚಾಟಿತರಾಗಿದ್ದೀರೋ, ನಿಮ್ದು ಇಂಪಾರ್ಟೆನ್ಸ್ ಇದ್ರೆ, ಅವತ್ತು ನಿಮ್ಮಿಂದ ಲಾಭ ಆಗತ್ತೆ ಅನ್ಸಿದ್ರೆ ಈ ಉಚ್ಚಾಟನೆ ಪಚ್ಚಾಟನೆ ಎಲ್ಲ ಕಾಸದ ಬುಟ್ಟಿಗೆ ಹೋಗತ್ತೆ. ಸುಮ್ಮನೆ ಹಂಗೆ ಒಳಗಾಕತ್ತಾರೆ ಮತ್ತೆ. ಓಕೆ, ಅದೇನು ಫಾಲೋ ಆಗಬೇಕು ಅಂತ ಏನಿಲ್ಲ. ಆಗತ್ತೆ, ಫಾಲೋ ಆಗ್ಬೋದು ಒಂದೆರಡು ಕೇಸಲ್ಲಿ. ಓಕೆ, ಆಗ ಏನಂದಿ ನೆಕ್ಸ್ಟ್ ಚುನಾವಣೆ ಬರ್ಬೇಕು, ಯಾವುದು ಇವ್ರ ಇಂಪಾರ್ಟೆನ್ಸ್ ಇರಬೇಕು. ಅಲ್ಲಿ ಅಭ್ಯರ್ಥಿ ಇವ್ರು ಕಡಿ ಆಡ್ಸಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸೋತೋಗ್ಬಿಡ್ತಾನೆ ಅಂತ ಆಗ್ಬಿಡ್ಬೇಕು. ಆಗ ಕಚ್ಬಿಡ, ಆಯ್ತು ಬಾಪ್ಪ, ಅವಾಗ ಮಾಡ್ದಾಗೆಲ್ಲ ಮಾಡ್ಬೇಡ, ಮತ್ತೆ ಬಾ ಒಳಗೆ ಉಚ್ಚಾಟನೆ ಹಿಂದಕ್ಕೆ ಪಡೆಯಲಾಗಿದೆ ಅಂತಾರೆ. ಅಷ್ಟೇ, ಉಚ್ಚಾಟನೆ ಪಚ್ಚಾಟನೆ ಕತೆ ಎಲ್ಲ. ಎಲ್ಲಾ ಪಕ್ಷದಲ್ಲೂ, ಒಂದ್ ಪಕ್ಷ ಅಲ್ಲ.